ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಕವಿತಾ. ಇವತ್ತು ಆರೋಗ್ಯಕರವಾದ ಡೈಲಿ ಬ್ಲಾಗ್ಸ್ನ 2ನೇ ದಿನ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಯೂಸ್ಫುಲ್ ಅನಿಸುತ್ತೆ ಅನ್ನೋದನ್ನು ನೋಡೋಣ. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಟಾಪಿಕ್ ಬಂದು ವೆಯ್ಟ್ ಲಾಸ್ ಬಗ್ಗೆನೇ ಇರುತ್ತೆ. ವೆಯ್ಟ್ ಲಾಸ್ನ ಶುರು ಮಾಡಬೇಕಾದ್ರೆ ಯಾವ ರೀತಿಯೆಲ್ಲ ನಮ್ಮ ಬಾಡಿನ ಪ್ರಿಪೇರ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸ್ವಲ್ಪ ಮಾತುಕತೆಯನ್ನು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಡೇ ಶುರುವಾಗಿದ್ದು ಇವತ್ತು ಗುರುವಾರ ಆಗಿದ್ದರಿಂದ ಸ್ವಲ್ಪ ಪೂಜೆ ಎಲ್ಲ ಮುಗಿಸೋದಿತ್ತು. ಅದಕ್ಕೋಸ್ಕರ ಬೆಳಗ್ಗೆನೇ ಪೂಜೆಯನ್ನು ಮುಗಿಸಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಲ್ಲಿ ನಾನು ಒಂದು ಸ್ಮೂದಿಯನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಭಾಗದಷ್ಟು ಆ್ಯಪಲ್, 2 ಸ್ಪೂನಷ್ಟು ಓಟ್ಸ್, ಹಾಗೆಯೇ ಅರ್ಧ ಅಂದರೆ 1 ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ, ಕಾಯಿಸಿರೋಂಥ ಹಾಲು. ಇದ್ರ ಜೊತೆಗೆ ಸ್ವಲ್ಪ ಹನಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನೆಷ್ಟು ಗ್ರೈಂಡ್ ಮಾಡಿಕೊಂಡು ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ರೆ ಕ್ವಿಕ್ಕಾಗಿರೋವಂಥ ಹೆಲ್ದಿ ಸ್ಮೂದಿ ರೆಡಿ ಆಗಿಬಿಟ್ಟಿರುತ್ತೆ. ಈಗ ನಾವು ಸಣ್ಣ ಆಗಬೇಕು ಅಂತ ಅಂದ್ಬಿಟ್ಟು ತಕ್ಷಣಕ್ಕೆ ಇವತ್ತಿಂದ ಈ ಡಯಟ್ನ ಫಾಲೋ ಮಾಡ್ತಾಯಿದ್ದೀನಿ ಅಂತೇಳಿ ಮೈಂಡ್ಸೆಟ್ನಲ್ಲಿ ಇಟ್ಕೊಂಡು ಇವತ್ತು ಬೆಳಗ್ಗೆ ಬೇಗ ಹೇಳಬೇಕು, ಬೇಗ ಎಕ್ಸಸೈಸ್ನ ಮುಗಿಸ್ಬೇಕು, ಹಾಗೆಯೇ ಹೆಲ್ದಿಯಾಗಿರೋವಂಥ ಬರೀ ಹಣ್ಣು, ಸೊಪ್ಪು, ತರಕಾರಿ ಅಷ್ಟೇ ತಿನ್ನಬೇಕು, ಮೊಳಕೆ ಕಾಳನ್ನು ತಿನ್ಕೋಬೇಕು, ಹಾಗೆ ಯಾವುದೇ ನಮ್ಗೆ ಇಷ್ಟ ಆಗಿರೋವಂಥ ಫುಡ್ ಎಲ್ಲನೂ ಬಿಟ್ಟು ಶುಗರ್ ಬಿಡಬೇಕು ಅಂತ ಎಲ್ಲ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಎಲ್ಲನೂ ಬಿಟ್ಟು 1 ದಿನ ಟ್ರೈ ಮಾಡ್ತೀವಿ, 2ನೇ ದಿನ ಜೋಶ್ ಇರುತ್ತೆ ಟ್ರೈ ಮಾಡ್ತೀವಿ, 3ನೇ ದಿನಕ್ಕೆ ನಾವು ಅದನ್ನು ಸ್ಟಾಪ್ ಮಾಡಿಬಿಡ್ತೀವಿ. ಯಾಕೆ ಅಂದರೆ ಒಂದೇ ಸಲ ಕಂಟಿನ್ಯೂಸ್ ಆಗಿ ಎಲ್ಲನೂ ಬಿಟ್ಟು ನಾನು ಸಣ್ಣ ಆಗಬೇಕು ಅಂತೇಳಿ ಮಾಡಲಿಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಹಿಂದಿನ ದಿನ ಪ್ರಿಪ್ರೇಷನ್ ಮಾಡ್ಕೊತೀವಲ್ವ, ಅಥವಾ ಹಿಂದಿನ ದಿನ ಸ್ವಲ್ಪ ದಿನಗಳ ಟೈಮ್ ತೊಗೊಂಡು ಪ್ರಿಪ್ರೇಷನ್ನ ಮಾಡ್ಕೊತೀವಲ್ವ, ಬೇರೆ ಒಂದು ದೊಡ್ಡ ಕೆಲಸ ಏನೇ ಇದ್ರೂ. ಹಾಗೆಯೇ ನಮ್ಮ ಬಾಡಿ ಕೂಡ ಸಪೋರ್ಟ್ ಮಾಡಬೇಕು ಅಂದರೆ ಫಸ್ಟಿಗೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ಲ ಥರದನ್ನು ತಿಂದ್ಕೊಂಡು ಪೋರ್ಷನ್ ಕಂಟ್ರೋಲಲ್ಲಿ ತಿಂದ್ಕೊಂಡು ನಮ್ಮ ಬಾಡಿನ ಅಡ್ಜಸ್ಟ್ ಮಾಡ್ಕೊಳ್ಳೋ ರೀತಿ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ನಾವು ಈ ಒಂದು 3 ಅಂಶನ ನಾವು ತಿಳ್ಕೊಂಡ್ರೆ ನಮಗೆ ಎಷ್ಟೇ ದಿನ ಆಗಿರ್ಬೋದು ಅಥವಾ ಯಾವುದೇ ಒಂದು ಬೇರೆ ಪ್ಲೇಸಲ್ಲಾಗಿರ್ಬೋದು, ಎಲ್ಲೇ ಇದ್ರೂ ಕೂಡ ನಾವು ಆರಾಮವಾಗಿ ವೆಯ್ಟನ್ನು ಮೇಂಟೈನ್ ಮಾಡ್ಬೋದು, ಬ್ಯಾಲೆನ್ಸ್ ಆಗಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು. ಫಸ್ಟಿಗೆ ನಮಗೆ ಯಾವುದೇ ಸ್ಟ್ರೆಸ್ನೆಸ್ ಇರಬಾರ್ದು. ನಾನಿವತ್ತು ಡಯಟ್ ಮಾಡ್ತಾಯಿದ್ದೀನಿ, ಎಲ್ಲನೂ ಬಿಟ್ಟಿದ್ದೀನಿ ಅನ್ನೋವಂಥ ಗಿಲ್ಟ್ ಫೀಲ್ ಇರಬಾರ್ದು. ಹಾಗೆಯೇ ನಾನು ಡಯಟ್ ಮಾಡ್ತಿದ್ದೀನಿ ಅಂತಲೂ ಕೂಡ ಅನ್ಕೋಬಾರ್ದು. ನಾನು ಹೆಲ್ದಿಯಾಗಿರೋವಂಥ ಊಟನ ತಿಂತಾಯಿದ್ದೀನಿ ಅಂತೇಳಿ ನಮ್ಮ ದಿನನ ಶುರು ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿದ್ರೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಎಲ್ಲ ಥರದ ಡಯಟನ್ನು ನಾವು ಫಾಲೋ ಮಾಡಿದ್ರೂ ನಿದ್ರೆ ಒಂದಿಲ್ಲ ಅಂದರೆ ನಮ್ಮ ಇದರಲ್ಲಿ ವೆಯ್ಟಲ್ಲಿ ತುಂಬಾ ವ್ಯತ್ಯಾಸ ಆಗಿರುತ್ತೆ. ನಾನು ಹೇಳೋ ಕೆಲವೊಂದು ಟಿಪ್ಸು ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಆದ್ರೂ ವರ್ಕ್ ಆಗಿರಲ್ಲ. ಯಾಕೆ ಅಂದರೆ ಮೇಯ್ನ್ ಮಾಡಬೇಕಾಗಿರೋದು ಎಲ್ಲ ಥರದ ಟಿಪ್ಸ್ನ ಫಾಲೋ ಮಾಡಿರ್ತೀರ, ಬಟ್ ನಿದ್ದೆ ಒಂದು ಕಡಿಮೆ ಮಾಡಿರ್ತೀರ. ನಿದ್ದೆನೂ ಕೂಡ ನಾವು ಮನುಷ್ಯನಿಗೆ ಸ್ಟ್ರೆಸ್ನೆಸ್ನ ಕಡಿಮೆ ಮಾಡುತ್ತೆ, ಮತ್ತು ಅವರು ಏನೇ ಒಂದು ಬೆಳವಣಿಗೆ ಆಗಬೇಕು ಅಂದ್ರೂ ನಮ್ಮ ಬಾಡಿನಲ್ಲಿ ಹಾರ್ಮೋನ್ ಎಲ್ಲ ಏನೇ ಒಂದು ಚೇಂಜಸ್ ಆಗಬೇಕು ಅಂದ್ರೂ ನಿದ್ದೆಲೇ ಆಗೋದು ಮೇಯ್ನ್. ಹಾಗಾಗಿ ನಾವು ಸುಮಾರು ಒಂದು 6-7 ಗಂಟೆ ಅಥವಾ 8 ಗಂಟೆ ಟೈಮ್ ನಾವು ನಿದ್ದೆಯನ್ನು ಮಾಡಿದ್ರೆ ನಮಗೆ ಈಸಿಯಾಗಿ ಯಾವುದೇ ಒತ್ತಡ ಇಲ್ಲದೇ ವೆಯ್ಟ್ ಲಾಸ್ ಅನ್ನೋದು ಆಗಿಬಿಡುತ್ತೆ. ನಾವು ವೆಯ್ಟ್ ಲಾಸ್ ಆಗ್ತಾಯಿದ್ದೀವಿ ಅನ್ನೋದು ನಮಗೆ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಸೋಯಾ ಪಲಾವ್ನ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗೋಯಿತು ಕೆಲಸದ ಬ್ಯುಸಿಲಿ. ಸೊ ಅಷ್ಟರೊಳಗಾಲೆ ನನ್ನ ಮಗ ಬಂದು ಊಟ ಬೇಕು ಅಂತೇಳಿ ಅದನ್ನು ಕಾಯ್ತಾ ಇದ್ದ, ಓಪನ್ ಮಾಡಲಿಕ್ಕೆ ಎಷ್ಟು ಬೇಗ ಓಪನ್ ಮಾಡ್ತೀರಾ ಅಂತೇಳಿ. ಸೊ ಸೋಯಾ ಪಲಾವಲ್ಲಿ ತುಂಬಾ ಹೈ ಪ್ರೋಟೀನ್ ಇರೋದ್ರಿಂದ ಪ್ರೋಟೀನ್ ರಿಚ್ ಫುಡ್ ಅಂತಲೇ ಹೇಳ್ಬೋದು. ಸ್ವಲ್ಪ ತಿಂದ್ರೂ ಹೊಟ್ಟೆ ಫುಲ್ ಅನಿಸ್ಬಿಡುತ್ತೆ. ಇಲ್ಲಿ ನನ್ನ ಪ್ಲೇಟ್ನ ರೆಡಿ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಪಲಾವಲ್ಲೂ ಕೂಡ ಪ್ರೋಟೀನ್ ಹೆಚ್ಚಾಗಿದೆ. ಅದ್ರ ಜೊತೆಗೆ 1 ಕಪ್ ಮೊಸರು ಕೂಡ ತೊಗೊಂಡಿದ್ದೀನಿ. ಇವತ್ತು ಫುಲ್ ಪ್ರೋಟೀನ್ ಫುಡ್ ಅಂತಲೇ ಅನ್ಬೋದು. ಜೊತೆಗೆ ಫೈಬರ್ಗೋಸ್ಕರ ಹಸಿ ತರಕಾರಿಗಳನ್ನ ತೊಗೊಂಡಿದ್ದೀನಿ. ಹಾಗೆ ನೆಲ್ಲಿಕಾಯಿನೂ ಕೂಡ ಸ್ವಲ್ಪ ಉಪ್ಪು ಮತ್ತು ಖಾರನ ಹಾಕ್ಕೊಂಡು ತೊಗೊಂಡಿದ್ದೀನಿ. ಯಾರಿಗೆಲ್ಲ ಉಪ್ಪು ಹುಳಿ ಇಷ್ಟ ಆಗುತ್ತೆ ಅಂಥವ್ರು ಇದನ್ನು ಟ್ರೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದು ಒಂದು 20 ಮಿನಿಟ್ಸ್ ಆದ್ರೂ ನಾವು ಫಿಸಿಕಲ್ ಎಕ್ಸಸೈಸ್ನ ಮಾಡಬೇಕಾಗುತ್ತೆ. ಆ್ಯಕ್ಟಿವಿಟೀಸ್ ಏನಾದರೂ ಸರಿ, ಸ್ಕಿಪ್ಪಿಂಗ್ ಮಾಡೋದಾಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಅಥವಾ ಜಿಮ್ಗೆ ಹೋಗೋದಾದರೆ ಜಿಮ್, ಹಾಗೆ ಯೋಗ, ಏನಾದರೂ ಸರಿ ಒಂದು 20 ಮಿನಿಟ್ಸ್. ಸ್ಟಾರ್ಟಿಂಗಲ್ಲಿ ಆಗಲಿಲ್ಲ ಅಂದರೆ ನೋ ಜಂಪಿಂಗ್ ವರ್ಕೌಟ್ ಅಂತೇಳಿ ಯೂಟ್ಯೂಬಲ್ಲಿ ಎಲ್ಲ ಥರ ವೀಡಿಯೋಗಳು ಸಿಗುತ್ತೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಅಥವಾ ವಾಕಿಂಗಿಂದನೇ ನೀವು ಶುರು ಮಾಡ್ಬೋದು. ಜಸ್ಟ್ 10 ನಿಮಿಷ, 15 ನಿಮಿಷ ಅಥವಾ 20 ನಿಮಿಷ. ಈಗ ದಿನ ಡೇ ಬೈ ಡೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋದರೆ ನಮಗೆ ಬಾಡಿ ಆರಾಮಾಗಿ ಸೆಟ್ ಆಗುತ್ತೆ. ಮೇಯ್ನಾಗಿ ಮಿಸ್ ಮಾಡಬಾರ್ದು. ಸಮ್ಟೈಮ್ಸ್ ವಾರದಲ್ಲಿ ಅಟ್ಲೀಸ್ಟ್ 3-4 ದಿನನಾದರೂ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಟೈಮ್ ಕೊಡಬೇಕಾಗುತ್ತೆ. ಹಾಗೆಯೇ ನಿಮ್ಮದೇ ಆದಂಥ ಒಂದು ಊಟಕ್ಕಾಗಲಿ ಎಕ್ಸಸೈಸ್ ಮಾಡಲಿಕ್ಕಾಗಲಿ ಒಂದು ಟೈಮ್ನ ಸೆಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇದು ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ನಾವು ಬೇಗ ತಿಂದು ಅಭ್ಯಾಸ ಇದ್ದರೆ ಬೇಗ 7:30-8 ಗಂಟೆ ಆ ಟೈಮಿಗೆ ತಿಂದರೆ ಪ್ರತಿದಿನವೂ ನೀವು ಅದೇ ಟೈಮಲ್ಲಿ ತಿನ್ನಲಿಕ್ಕೆ ಫಾಲೋ ಮಾಡಬೇಕಾಗುತ್ತೆ.
ಕೆಲವೊಬ್ಬರು ಕೆಲಸಕ್ಕೆ ಹೋಗ್ತಾರೆ, ಇನ್ನು ಹೋಮ್ ಮೇಕರ್ಸ್ ಆದರೆ ಮನೇಲೇ ಇರ್ತೀವಿ, ಯಾವಾಗ ಬೇಕಾದರೂ ನಮ್ಮ ಟೈಮ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಡೈಲಿ ಕೆಲಸಕ್ಕೆ ಹೋಗೋರು ಇರ್ತಾರೆ, ನಮಗೆ ಟೈಮ್ ಸಿಗಲ್ಲ ವೆಯ್ಟ್ ಲಾಸ್ ಮಾಡಲಿಕ್ಕೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿಕ್ಕೆ ಆಗಿರ್ಬೋದು, ಅಥವಾ ಎಕ್ಸಸೈಸ್ ಮಾಡಲಿಕ್ಕೆ ಅಂತ ಟೈಮ್ ಸಿಗಲ್ಲ ಅಂತ ಹೇಳಿರ್ತಾರೆ. ಅವರು ಸಿಕ್ಕಿರೋವಂಥ ಟೈಮಲ್ಲೇ ಈಸಿಯಾಗಿ ಮನೇಲಿರೋರಿಗಿಂತ ಅವರೇ ಚೆನ್ನಾಗಿ ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಅಂತೀನಿ. ಅಂದರೆ ಪ್ರತಿದಿನ ಒಂದು ಟೈಮಿಂಗ್ಸ್ ಫಿಕ್ಸ್ ಆಗಿರುತ್ತೆ ಅವ್ರಿಗೆ, ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಲಂಚಿಗಾಗಿರ್ಬೋದು, ಅದೇ ಟೈಮಿಂಗ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಹೆಂಗೆ ಅಂದರೆ ಬೆಳಗ್ಗೆ 8 ಗಂಟೆಗೆ ತಿಂತೀವಿ ಅಂದರೆ ಇವತ್ತು 8 ಗಂಟೆ, ನಾಳೆ 10 ಗಂಟೆ, ಇನ್ನೊಂದು ದಿನ 12 ಗಂಟೆ, ಈ ಥರ ಏನಾದರೂ ಆದರೆ ನಮ್ಮ ಬಾಡಿನಲ್ಲಿ ವ್ಯತ್ಯಾಸ ಆಗಿ ನಮಗೆ ವೆಯ್ಟ್ ಲಾಸ್ ಅನ್ನೋದು ಆಗಲ್ಲ. ಅವರಿಗಾದರೆ 8 ಗಂಟೆಗೆ ಮನೆ ಬಿಟ್ಟು ಹೋಗ್ತೀವಿ ಅಂದರೆ ಒಂದು 7:30 8 ಗಂಟೆ ಆ ಟೈಮಲ್ಲಿ ಕರೆಕ್ಟಾಗಿ ಅವರು ಬ್ರೇಕ್ಫಾಸ್ಟ್ನ ಮುಗಿಸ್ಕೋಬೇಕಾಗುತ್ತೆ. ಲಂಚ್ಗೂ ಕೂಡ ಸೇಮ್ ಟೈಮಿಂಗ್ಸ್ ಅವ್ರನ್ನ ಫಾಲೋ ಮಾಡ್ತಾರೆ, ಯಾಕೆಂದರೆ ನೆಕ್ಸ್ಟ್ ಅವರು ವರ್ಕ್ ಶುರು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನು ಡಿನ್ನರ್ನು ಕೂಡ ಅವರು ಸೇಮ್ ಟೈಮಿಂಗ್ಸಲ್ಲಿ ಫಾಲೋ ಮಾಡ್ಕೊತಾರೆ. ರಾತ್ರಿ ಆದಷ್ಟು ಅರ್ಲಿ ಡಿನ್ನರ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಆಗದೇ ಇರೋರಿಗೆ ಅಂದರೆ ಹೋಮ್ ಮೇಕರ್ಸ್ಗೆ ಎಲ್ಲರೂ ಊಟ ಮಾಡಿದ ನಂತರ ಊಟ ಮಾಡೋರು ಕೂಡ ಅಭ್ಯಾಸ ಇರುತ್ತೆ, ಅಥವಾ ಬೇಗ ಅರ್ಲಿ ಊಟ ಮಾಡೋರು ಕೂಡ ಅಭ್ಯಾಸ ಇರುತ್ತೆ. ಅವರವರ ಟೈಮಿಗೆ ತಕ್ಕಂತೆ ಅವ್ರು ಅಡ್ಜಸ್ಟ್ ಮಾಡ್ಕೋಬೋದು. ಸುಮಾರು ಅದರಿಂದ 8 ಗಂಟೆಯಿಂದ 8:30 ಒಳಗಡೆ ಊಟ ಮಾಡೋದು ತುಂಬಾ ಒಳ್ಳೆಯದು. ಬಟ್ ನಾನು ಫಾಲೋ ಮಾಡ್ತಿದ್ದು 8:30ಇಂದ 8:45 ಒಳಗಡೆ ನಾನು ಊಟನ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೆ. ಸಮ್ಟೈಮ್ಸ್ 9 ಗಂಟೆ ಕೂಡ ರೀಚ್ ಆಗ್ತಾಯಿತ್ತು. ಬಟ್ ಅದು ಕ್ವಾಂಟಿಟಿ ಮೇಲೆ ನೀವು ಪೋರ್ಷನ್ ಕಂಟ್ರೋಲಲ್ಲಿ ಮಾಡೋದ್ರಿಂದ ಈಸಿಯಾಗಿ ನಿಮಗೆ ಅದು ಹೋಗ್ತಾ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಹಾಗೆಯೇ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಕೂಡ ಸಿಕ್ಕಿತ್ತು, ತರಕಾರಿ ತರುವಾಗ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ಇವತ್ತು ಡಿಟಾಕ್ಸ್ ಮಾಡಲಿಕ್ಕೆ ಒಂದೇ ಸಲ ಮಾಡಿ ಇಟ್ಕೊಂಬಿಡೋಣ ಸ್ಟೋರ್ ಮಾಡಿ ಅಂತೇಳಿ ಡಿಟಾಕ್ಸ್ ಜ್ಯೂಸನ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಕರಿಬೇವು ಅಥವಾ ಶುಂಠಿ ಬೇಕಿದ್ರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಶುಂಠಿನ ಯೂಸ್ ಮಾಡಿಲ್ಲ ನಾನು. ಸ್ವಲ್ಪ ನಿಂಬೆಹಣ್ಣು, ಅರ್ಧ ಭಾಗದಷ್ಟು ನಿಂಬೆಹಣ್ಣು, ಹಾಗೆಯೇ 7ರಿಂದ 8 ನೆಲ್ಲಿಕಾಯಿನ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಕ್ಯೂಬ್ಸ್ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಪ್ರತಿದಿನ ಎದ್ದು ರುಬ್ಬಿ ಕುಡಿಲಿಕ್ಕೆ ಟೈಮ್ ಇಲ್ಲ ಅನ್ನೋರು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡು ಒಂದೊಂದನ್ನ ಗ್ಲಾಸ್ಗೆ ಹಾಕ್ಕೊಂಡು ಬಿಸಿನೀರು ಜೊತೆ ಕೂಡ ಕುಡಿಬೋದು, ಅಥವಾ ಹಾಗೆ ತಣ್ಣೀರಲ್ಲಿ ಕೂಡ ನೀವು ಕುಡಿಬೋದು. ಇದಕ್ಕೆ ಸ್ವಲ್ಪ ಪೆಪ್ಪರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇದೇ ರೀತಿ ನೀವು ಬೂದುಗುಂಬಳಕಾಯಿ ಆಗಿರ್ಬೋದು, ಕ್ಯಾರೆಟ್, ಬೀಟ್ರೋಟ್ ಅಥವಾ ಪೈನಾಪಲ್ ಈ ಥರದನ್ನೆಲ್ಲ ಯೂಸ್ ಮಾಡೋದ್ರಿಂದ ಬೇಗ ನಿಮಗೆ ಅದ್ರದ್ದು ರಿಸಲ್ಟ್ ಸಿಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಅದರಿಂದ ವೆಯ್ಟ್ ಲಾಸ್ ಆಗಲ್ಲ. ತುಂಬ ಇದರಲ್ಲಿ ವಿಟಮಿನ್ ಸಿ ಎಲ್ಲ ಹೆಚ್ಚಾಗಿರೋದ್ರಿಂದ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ, ಈ ಥರದನ್ನು ಡೈಲಿ ಕುಡ್ಕೊಂಡು ಬನ್ನಿ. ನೆಲ್ಲಿಕಾಯಿ ಜ್ಯೂಸ್ ಇದನ್ನೆಲ್ಲ ತುಂಬ ಆದಷ್ಟು ಕಡಿಮೆ ಆಗುತ್ತೆ, ಒಂದೇ ಸಲ ಸ್ಟಾಪ್ ಆಗಲ್ಲ, ಕಡಿಮೆ ಆಗುತ್ತೆ ಅಂತಲೇ ಹೇಳ್ತೀನಿ. ಹಾಗೆಯೇ ಇಲ್ಲಿ ಸ್ನ್ಯಾಕ್ಸಿಗೆ ನಾನು ಜೋಳನ ಬೇಯಿಸಿದೆ, ಸ್ವೀಟ್ ಕಾರ್ನ್, ಅದು ಕೂಡ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ. ಇನ್ನು ಮಕ್ಕಳು ರಾತ್ರಿ ಊಟಕ್ಕೆ ನನಗೆ ವೈಟ್ ಸಾಸ್ ಪಾಸ್ತಾ ಬೇಕು ಅಂತ ಕೇಳಿದರು. ಬಟ್ ನಾನು ತುಂಬ ರೇರ್ ಮಾಡ್ಕೊಳ್ಳೋದು, ಯಾವಾಗಲೂ ಏನು ಮಾಡ್ಕೊಡೋಕ್ಕೆ ಹೋಗಲ್ಲ. ಇವತ್ತು ಮಕ್ಕಳು ನಾನು ಇಬ್ಬರೇ ಇದ್ದೀವಿ, 3 ಜನ ಅಷ್ಟೇ ಇದ್ದಿದ್ದರಿಂದ ಊಟಕ್ಕೆ ಮಧ್ಯಾಹ್ನದ ಸ್ವಲ್ಪ ಸೋಯಾ ಪಲಾವ್ ಇತ್ತು, ಅದ್ರ ಜೊತೆಗೇ ಈ ವೈಟ್ ಸಾಸ್ ಪಾಸ್ತಾನ ಮ್ಯಾನೇಜ್ ಮಾಡಲಿಕ್ಕೆ ಇಬ್ರಿಗೂ ಆಗೋಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಾಡಿ ಕೊಟ್ಟಿದ್ದಾಯಿತು. ಇನ್ನು ನಾನು ನೈಟ್ ಡಿನ್ನರ್ಗೆ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಪ್ರೋಟೀನ್ ಇರೋವಂಥ ಊಟನ ತೊಗೊಂಡಿದ್ದಲ್ಲ, ಹಾಗಾಗಿ ಲೈಟಾಗಿ ನನಗೆ ಊಟಕ್ಕೆ ಆಗಿರಲಿಲ್ಲ. ಹಾಗಾಗಿ ಲೈಟಾಗಿ 1 ಗ್ಲಾಸಷ್ಟು 250 ml ಅಷ್ಟು ರಾಗಿ ಮಾಲ್ಟ್ ಅಂದರೆ ರಾಗಿ ಅಂಬ್ಲಿಯನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಗುಡ್ ಫ್ಯಾಟಿಗೆ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ತುಪ್ಪನ ಹಾಕ್ಕೊಂಡ್ರೆ, ತುಪ್ಪ ಇಷ್ಟ ಇಲ್ಲ ಅನ್ನೋರು ಮೊಸರು, ಮಜ್ಜಿಗೆ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಹಸಿ ಕಡಲೆ ಇತ್ತು, ಅದನ್ನು ಕೂಡ ಬೇಯಿಸ್ಕೊಂಡು 1 ಬೌಲಷ್ಟು ತೊಗೊಂಡಿದ್ದೀನಿ. ಇದರಲ್ಲೂ ಕೂಡ ಪ್ರೋಟೀನ್ ಹೆಚ್ಚಾಗಿರುತ್ತೆ. ಈಗ ಟೈಮಿಂಗ್ಸ್ ನೋಡ್ತಾ ಇರ್ಬೋದು, ನಂದು 8:30 ಆಗಿದೆ. ಈಗ ಸ್ವಲ್ಪ ಊಟನ ಮುಗಿಸ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ 2024 ಮುಗಿತಾ ಬಂತು, ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನು 25 ಕೂಡ ಶುರು ಆಗ್ತಾ ಬಂದಿದೆ. ಹೊಸ ದಿನಗಳಲ್ಲಿ ಹೊಸ ರೆಸಿಪಿಗಳ ಜೊತೆಗೆ ಹೆಲ್ತಿಯಾಗಿರೋವಂಥ ಟಿಪ್ಸ್ಗಳನ್ನ, ಹೆಲ್ತಿಯಾಗಿರೋ ರೆಸಿಪೀಸ್ಗಳನ್ನ ಶೇರ್ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ 21 ಡೇಸ್ ಚಾಲೆಂಜ್ ಆಗಿರ್ಬೋದು, ವೆಯ್ಟ್ ಲಾಸ್ ಚಾಲೆಂಜ್, ಈ ಥರದನ್ನು ಕೂಡ ಶುರು ಮಾಡೋಣ ಅಂತಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.